ಅಮ್ಮ ಇಲ್ಲೇನೋ ಮಾಡ್ತಾ ಇದ್ದಾರೆ. ಅಮ್ಮ ಏನು ಮಾಡ್ತಿದ್ಯಾ? ದಿಢೀರ್ ಚಿಕನ್ ಫಾಸ್ಟಾಗಿ ಆಗೋ ಥರ ಏನೋ ಚಿಕನ್ ಐಟಮ್ ಮಾಡ್ತಾ ಇದ್ದಾರೆ. ಹೇಳು ಮತ್ತೆ ಏನೇನು ಮಾಡ್ತಾ ಇದೆಯಾ? ಏನೇನು ಹಾಕಿದ್ಯಾ? ಈರುಳ್ಳಿ, ಹಸಿಮೆಣಸಿನಕಾಯಿ ಎರಡು ಕೊಬ್ಬರಿ ಎಣ್ಣೆ ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಚಿಕನ್ ಹಾಕಿ ಅದೊಂದೇ ಮಾಡ್ತಾ ಇರೋದು ಇವಾಗ. ಸೊ ಇವಾಗ ಅದೊಂದೇ ಇಲ್ಲ ಅನ್ನಕ್ಕೆ ಇಟ್ಟಿದ್ದಾರೆ. ಆದಮೇಲೆ ಪಲಾವ್ ಮಾಡ್ಬೋದು. ಸೊ ಇವಾಗ ಅಷ್ಟಕ್ಕೆ ಇದಿಷ್ಟು ರೆಡಿ ಮಾಡ್ತೀವಿ. ಅದಷ್ಟನ್ನು ಮಾಡಿ ಆದಮೇಲೆ ನೆಕ್ಸ್ಟ್ ಪಲಾವ್ ಮಾಡ್ತಾರೆ. ತೋರಿಸ್ತೀನಿ ಏನು ಹಾಕ್ಬೇಕು. ಹಾಂ, ಚಿಕನ್ ಹಾಕತ್ತಾ ಇದ್ದಾರೆ. ಅದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅರ್ಶಿನದ ಪೌಡರ್ ಹಾಕೋದು. ಉಪ್ಪು, ಕಲ್ಲುಪ್ಪು, ರಾಕ್ ಸಾಲ್ಟ್. ಸೊ ಆಫ್ಟರ್ ಫ್ರೈ ಕಲರ್ ಈ ಥರ ಚೇಂಜ್ ಆಗುತ್ತೆ. ಅಷ್ಟು ಹಾಕಿದೆ ಹಾಕೊಂಡು ಹೋಗ್ಬೋದು. ಎಲ್ಲೋ ಕಲರ್. ಈ ಕಡೆ ಟೊಮೆಟೊ ಕಟ್ ಮಾಡ್ಕೊತಾರೆ. ನೆಕ್ಸ್ಟ್ ಟೊಮೆಟೊ. ಸ್ಮೆಲ್ಲೆಲ್ಲ ಹೋಗ್ಬೇಕು ಚೆನ್ನಾಗಿ. ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿ ತನಕ ನಾವು ಅಪ್ಪಂಗೆ ವಾಟರ್ ಮೆಲನ್ ಕಟ್ ಮಾಡಿಕೊಡ್ತಾರಂತೆ. ಕಲ್ಲಂಗಡಿ ಹಣ್ಣು ಹಾಕ್ತೀಯಮ್ಮ? ಮತ್ತೆ ಅದನ್ನು ಕಟ್ ಮಾಡ್ತಾ ಇದೆಯಾ?
ಅದೇ ನೀನು ಹಾಕಿ ಚಿಕನ್ ಮಾಡ್ಕೊಡಿಯಾ? ಟೊಮೊಟೊ ಹಾಕ್ತಾ ಇದ್ದೀನಿ ನೋಡ್ಕೊ. ನೆಕ್ಸ್ಟ್ ಟೊಮೊಟೊ ಹಾಕಿ ಇವಾಗ ಟೊಮೊಟೊ ಹಾಕೊಂಡವ್ರೆ. ಇವಾಗ ಅದು ಬೇಯ್ತೈತೆ, ಸ್ಮೆಲ್ಲು ಘಮ ಘಮ ಅಂತೈತೆ. ಆದ ತಕ್ಷಣ ಮುಚ್ಚಿ ಇಟ್ಟವ್ರೆ. ಇವಾಗ ಚಿಲ್ಲಿ ಪೌಡರ್ ಹಾಕೋತಾರೆ. ಟೂ ಸ್ಪೂನ್. ಸೊ ಖಾರ ಜಾಸ್ತಿ ತಿನ್ನೋ ಸ್ವಲ್ಪ ಖಾರ ಜಾಸ್ತಿ ಹಾಕೋತಾರೆ. ನಮ್ಮಲ್ಲಿ ಸ್ವಲ್ಪ ಖಾರ ಜಾಸ್ತಿ, ಚೆನ್ನಾಗಿ ಸ್ವಲ್ಪ ಖಾರ ಜಾಸ್ತಿ. ನಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನೋದ್ರಿಂದ ನಮ್ಮಮ್ಮ ಯಾರು ತಿನ್ನಲ್ಲ ಅಷ್ಟೊಂದು ಖಾರ. ನಮಗೋಸ್ಕರ ನೀವೆಲ್ಲ ಕಷ್ಟಪಡಬೇಕು ಪಾಪ ಅಲ್ವಾ? ಟೇಸ್ಟ್ ಇರ್ತದ ಹಿಂಗೋ ಒಂದು ತಿನ್ನೋದು. ಘಮ ಘಮ ಅಂತೈತೆ. ಸ್ವಲ್ಪ ನೀರು ಹಾಕೋತವ್ರೆ. ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡವ್ರೆ. ಒಂದ್ಸಲ ಉಪ್ಪು ಖಾರ ಎಲ್ಲ ನೋಡಿ ಚೆಕ್ ಮಾಡಿ 5 ನಿಮಿಷ ಮುಚ್ಚಿಬಿಡೋಣ. ಕ್ಲೀನಲ್ಲಿ ಹಾಕಿ ಟೇಸ್ಟ್ ನೋಡಾದ್ಮೇಲೆ ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತಾರೆ. ಸೊ ಟೇಸ್ಟಾಗಿ ಒಂದು ಸ್ವಲ್ಪ ನೀರು ಬೇಕು ಅಂತೈತೆ. ಇಲ್ಲ ಅದಕ್ಕೆ ಬೇಕೆ, ಸ್ವಲ್ಪ ಟೈಮ್ ಬೇಕಲ್ಲ, ಗಟ್ಟಿ ಆಗ್ಬಿಡುತ್ತೆ. ಓ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಷ್ಟು. ಸೊ ಓಕೆ, ಕಂಪ್ಲೀಟ್ ಆಗಿದೆ. ಆಯಿತಾ? ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮೇಲ್ಗಡೆ ಕಲರಾಗಿ ಕಾಣಿಸ್ಲಿ ಅಂತ ಕೊತ್ತಂಬರಿ ಸೊಪ್ಪು. ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ರೆಡಿ ಮಾಡಿದ್ದಾರೆ. ಇವಾಗ ಕ್ಲೋಸ್ ಮಾಡಿ ಇಡ್ತಾರೆ. ಬೇಕಂದ್ರೆ ಸ್ವಲ್ಪ ಪೆಪ್ಪರ್ ಹಾಕಿದ್ರೆ ಲಾಸ್ಟಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಆಪ್ಷನ್, ಬೇಕಿದ್ರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇನ್ನೊಂದು 8 ನಿಮಿಷ ಅಂದರೆ ಇದಾಯಿತು. 5 ಮಿನಿಟ್ಸ್ ಆದರೆ ಕಂಪ್ಲೀಟ್. ಕ್ಲೋಸ್ ಮಾಡ್ಬೋದು. ಸೊ ಇವಾಗ ಪೆಪ್ಪರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಚೂರು ಬೇಕಂದ್ರೆ ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ.
ಟೇಸ್ಟ್ಗೋಸ್ಕರ ಸ್ವಲ್ಪ ತುಪ್ಪ ಹಾಕ್ಬೇಕು. ಎಸ್ ಫ್ರೆಂಡ್ಸ್, ಇವಾಗ ಮುಗೀತು ಚಿಕನ್ನು. 10 ಮಿನಿಟ್ಸಲ್ಲಿ ಮಾಡಿ ಮುಗೀತು. ಏನು ಹೆಸರು ಇದ್ರದ್ದು? ದಿಢೀರ್ ಚಿಕನ್. ದಿಢೀರ್ ಚಿಕನ್. ನಾನೇ ಓನಾಗಿ ಹೆಸರಿಟ್ಕೊಂಡಿರೋದು. 10 ಮಿನಿಟ್ಸಲ್ಲಿ ಮುಗ್ದಿದೆ, ಕಂಪ್ಲೀಟ್. ಇವಾಗ ಪಲಾವ್ ಮಾಡ್ತವ್ರೆ. ಇವಾಗ ಕುಕ್ಕರ್ಗೆ ಆಯಿಲ್ ಹಾಕೋಬೇಕು. ಆಯಿಲ್ ಹಾಕೊಂಡು ಅದಕ್ಕೆ ಪಲಾವ್ ಎಲೆ ಹಾಕಬೇಕು. ಅದಕ್ಕೆ ಪಲಾವ್ ಎಲೆ ಮತ್ತು ಕಲ್ಲು ಹೂವು. ಪಲಾವ್ ಎಲೆ ಅದಾದಮೇಲೆ ಕಲ್ಲು ಹೂವು ಹಾಕಬೇಕು. ಆಮೇಲೆ ಅದಕ್ಕೆ ಲವಂಗ ಹಾಕಬೇಕು. ಆಮೇಲೆ ಚಕ್ಕೆ ಹಾಕಬೇಕು. ಆಮೇಲೆ ಒಂದು ಕಡೆ ಮೊದಲೇ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡವ್ರೆ, ಅದನ್ನು ಹಾಕೋಬೇಕು. ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ನೀಟಾಗಿ ಎಲ್ಲ ಫ್ರೈ ಮಾಡಬೇಕು. ಅದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ನೀಟಾಗಿ ಅದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡೋಕ್ಕೆ ಬಿಡಬೇಕು. ಆಮೇಲೆ ಅದಕ್ಕೆ ಚಿಕನ್ ಹಾಕಿ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕಿ ಅದನ್ನೆಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕೋಬೇಕು. ಟೊಮೆಟೊ ಹಾಕೊಂಡಾದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಪುದೀನ ಸೊಪ್ಪು, ಹಾಕಿ ಮತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಖಾರದ ಪುಡಿ ಹಾಕೋಬೇಕು. ಖಾರದ ಪುಡಿ ನಿಮ್ಮ ಟೇಸ್ಟ್ ಮೇಲೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕೋಬೇಕು. ಖಾರದ ಪುಡಿ ಹಾಕಿ ಮತ್ತೆ ಅದನ್ನೆಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಮೊಸರು ಹಾಕೋಬೇಕು. ಮೊಸರು ಹಾಕಿ ಪುನಃ ಮಿಕ್ಸ್ ಮಾಡಬೇಕು. ಬೇಜಾನ್ ಟೈಮ್ ಐತೆ ಬಿಡಿ. ಆಮೇಲೆ ಒಂದು ಕಡೆ ಅಕ್ಕಿ ತೊಳೆದಿಟ್ಕೊಂಡಿರಬೇಕು. ಆಮೇಲೆ ಅಕ್ಕಿನ ಹಾಕಬೇಕು. ಆಮೇಲೆ ಒಂದು ಕಡೆ ನೀರನ್ನ ಕುದಿಯೋಕೆ ಇಟ್ಕೊಂಡಿರ್ತೀವಿ.
ಆ ಕುದಿಯೋ ನೀರನ್ನು ಕೂಡ ಅದಕ್ಕೆ ಹಾಕೋಬೇಕು. ಅಕ್ಕಿಗೆಲ್ಲ ಫಸ್ಟ್ ಮಸಾಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕುದಿಯೋಕ್ಕಿಟ್ಟಿರೋ ನೀರನ್ನ ಅದಕ್ಕೆ ಹಾಕೋಬೇಕು. ನೀರನ್ನ ಅದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಇವೆಲ್ಲ ತೆಗಿತೀವಿ. ಆಮೇಲೆ ಅದಕ್ಕೆ ಉಪ್ಪು ಹಾಕಬೇಕು, ಕಲ್ಲುಪ್ಪು. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಒಂದು ವಿಷಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡಿದೆ. ಈ ರೀತಿ ಇರುತ್ತೆ. ಮಸಾಲೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗೋ ಥರ ನೀಟಾಗಿ ವಾಪಸ್ ಮಿಕ್ಸ್ ಮಾಡ್ಕೋಬೇಕು ನಾವು. ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ. ನಾವು ತಟ್ಟೆಗೆ ಊಟ ಹಾಕ್ಕೊಂಡಾದ್ಮೇಲೆ ಅದು ಈ ರೀತಿ ಕಾಣಿಸ್ತಾ ಇತ್ತು.